ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಸಂಸಾರದಲ್ಲಿ ಅನುಮಾನ ಇರಬಾರ್ದು, ಗೆಳೆತನದಲ್ಲಿ ಅಪನಂಬಿಕೆ ಇರಬಾರ್ದು. ಸಂಸಾರಕ್ಕೆ ಅನುಮಾನ ಬಂದಾಗ, ಗೆಳೆತನಕ್ಕೆ ಅಪನಂಬಿಕೆ ಪ್ರವೇಶ ಮಾಡಿದಾಗ ಆ ಗೆಳೆತನನೂ ಉಳಿಯೋದಿಲ್ಲ, ಆ ಸಂಸಾರನೂ ಕೂಡ ಉಳಿಯೋದಿಲ್ಲ. ಸದ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ನ JDSನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಆ ರೀತಿಯ ಅನುಮಾನವೊಂದು ಕಾಡ್ತಾ ಇದೆ. ಇದು ಬ್ರೇಕಪ್ನ ಮುನ್ಸೂಚನೆಯ, ಡಿವೋರ್ಸ್ನ ಮುನ್ಸೂಚನೆನಾ? ಈ ಪ್ರಶ್ನೆ ರಾಜ್ಯದ ಜನರನ್ನ ಕಾಡೋದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಮೈತ್ರಿ ಆರಂಭ ಆಯಿತು, ಆದರೆ ಮಾರ್ಚ್ನಲ್ಲಿ ಅಪಸ್ವರ ಕೇಳ್ತಾ ಇದೆ. ಕಮಲ ತೆನೆ ದೋಸ್ತಿಯಲ್ಲಿ ಭಿನ್ನ ರಾಗ ಭಿನ್ನ ಮತ ಆರಂಭ ಆಗಿದೆ. ಸುದೀರ್ಘ ಮೈತ್ರಿಯ ಮಾತನಾಡಿ 5 ತಿಂಗಳಲ್ಲಿ ಅಸಮಾಧಾನದ ಹೇಳಿಕೆಗಳು ಬರೋದಕ್ಕೆ ಶುರುವಾಯಿತು. ನಿನ್ನೆ ಬಿಜೆಪಿಗೆ ನೇರ ಎಚ್ಚರಿಕೆ ಕೊಟ್ಟಿದ್ರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಇವತ್ತು ಅತೃಪ್ತಿಯ ಜೊತೆಗೆ ಡ್ಯಾಮೇಜ್ ಕಂಟ್ರೋಲ್ನ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಸಂಪರ್ಕದ ಸಮಸ್ಯೆ ಇದೆ, ಆದರೆ ವಿಶ್ವಾಸಕ್ಕೆ ಕೊರತೆಯಾಗಿಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಈ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ರೆ ಮೈತ್ರಿಯ ಭವಿಷ್ಯ ಎಷ್ಟು, ಆಯುಷ್ಯ ಎಷ್ಟು, ಇದರ ಬಗ್ಗೆ ಬಿಜೆಪಿ ಮತ್ತು JDS ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಏನು 6 ಸೀಟು 7 ಸೀಟ್ ಅಂತ ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥದ್ದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3ರಿಂದ 4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3ರಿಂದ 4 ಸೀಟನ್ನ ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದ್ರೆ ಸುಲಭವಾಗಿ ಗೆಲ್ತೀವಿ, ಸುಲಭವಾಗಿ ಗೆಲ್ತೀವಿ. ಆದರೆ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಪ್ರಮುಖರೇನು ಚರ್ಚೆ ಮಾಡಿದ್ದಾರೆ, 18 ಲೋಕಸಭಾ ಕ್ಷೇತ್ರ ಬಿಜೆಪಿ ನಾಯಕರುಗಳಿಗೆ ಇವತ್ತು ನೀವು ಸಂದೇಶ, ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆ, ಇವತ್ತು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇರೋದಿಲ್ಲ. ಕರ್ನಾಟಕದ ರಾಜಕಾರಣವೇ ಬೇರೆ, ದೇಶದಲ್ಲಿ ನಡೆಯೋ ರಾಜಕಾರಣವೇ ಬೇರೆ. ನಿನ್ನೆ ದಿನ ನಿಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ, ಆ ಪ್ರತಿಕ್ರಿಯೆಯಿಂದ ನಮ್ಮಲ್ಲಿ ಏನೋ ಒಂದು ವಿಶ್ವಾಸದ ಕೊರತೆ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದಕ್ಕೆಲ್ಲ ಅದು ಪ್ರತಿಕ್ರಿಯೆ ಕೊಟ್ಟಿದ್ದು. ನಾವು ಯಾವ ಉದ್ದೇಶದಿಂದ ಈ ಒಂದು ಮೈತ್ರಿಯ ತೀರ್ಮಾನ ಮಾಡಿದ್ದೇವೆ, ದೇವೇಗೌಡರ ಒಂದು ಸಲಹೆ ಮೇರೆಗೆನೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಲಹೆ ಮೇರೆಗೆನೆ ನೆನ್ನೆಯೂ ನಾನು ಹೇಳಿರ್ತಕ್ಕಂಥದ್ದು, 3 ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮಾಧ್ಯಮ ಸ್ನೇಹಿತರ ಮುಂದೆನೂ ಹೇಳಿದ್ದೆ. ನಾನು 2 ಸೀಟ್ಗೋಸ್ಕರ, ಯಾಕೆಂದರೆ ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದೇ ಪದೇ ನಾನು 2 ಸೀಟ್ಗೋಸ್ಕರವಾಗಿ ಶ್ರಮ ಹಾಕಬೇಕಂತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ. ಸಭೆಯಲ್ಲಿ ನಿನ್ನೆ ಏನು ಚರ್ಚೆ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ, ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನ ಸೆಳೆದೆ ಅಷ್ಟೇ. ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ನೋಡಿದ್ರಿ ನೀವು. ಯಾವುದೇ ಪೊಲಿಟಿಕಲ್ ಮೈತ್ರಿ ಮುರಿದು ಬೀಳುವಂಥ ಹಂತಕ್ಕೆ ಬಂದಾಗ ಈ ರೀತಿಯ ಹೇಳಿಕೆಗಳು ಬರ್ತಾ ಹೋಗುತ್ತೆ. ಅಂದರೆ ಅದು ಸೂಕ್ಷ್ಮವಾಗಿ ಶುರುವಾಗುತ್ತೆ, ಆನಂತರ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಅಂಥ ದಾರಿಯಲ್ಲೇನಾದರೂ ಬಿಜೆಪಿ JDS ಮೈತ್ರಿ ಇದೆಯಾ ಅನ್ನೋ ಸಂಶಯ ಸಹಜವಾಗಿ ಮೂಡುತ್ತೆ. ಯಾಕಂತಂದರೆ ನಾವು ಸೋಲೋ ನಿಂತರೂ ಕೂಡ, ಅಂದರೆ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರೂ ಕೂಡ 3 ಸೀಟ್ ಗೆಲ್ತೀವಿ, ಬಿಜೆಪಿಯ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಿದೆಯಲ್ಲ, ಅದು ಮೈತ್ರಿಯ ಅಂತ್ಯಕ್ಕೆ ಬರಿತಾ ಇರುವಂಥ ಮುನ್ನುಡಿನ ಗೊತ್ತಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಒಂದು ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದೆ. ಇವತ್ತು ಮಾತನಾಡೋ ಸಂದರ್ಭದಲ್ಲಿ ವಿಶ್ವಾಸ ಏನು ಕಡಿಮೆ ಆಗಿಲ್ಲ, ವಿಶ್ವಾಸ ಇದೆ, ಗೊಂದಲ ಇದೆ ಅನ್ನೋದನ್ನು ಅವರೇ ಒಪ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಏನಾಗಿದೆ, ಏನಾಗಬೇಕಿತ್ತು, ಇದೆಲ್ಲವನ್ನ ಕೂಡ ಕುಮಾರಸ್ವಾಮಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಸೆಪ್ಟೆಂಬರ್ನಲ್ಲಿ ಬಹಳ ಸುಮಧುರ ಮೈತ್ರಿಯ ಮುನ್ಸೂಚನೆಯನ್ನು ಕೊಟ್ಟಿದ್ದಂಥ ನಾಯಕರು
ಈಗ ಈ ರೀತಿ ಮಾತನಾಡೋದಕ್ಕೆ ಏನು ಕಾರಣ ಆಗಿರೋದು ಏನು? ಏನಕ್ಕೆ ದಳಪತಿಗೆ ಸಿಟ್ಟು ಅಥವಾ ಕುಮಾರಸ್ವಾಮಿ ಅವರಿಗೆ ಯಾಕಾಗಿ ಸಿಟ್ಟು ಹಂಗಿದ್ರೆ ಆ ಡೀಟೇಲ್ ನೋಡ್ತಾ ಹೋಗೋಣ. ದಳಪತಿಗೆ ಸಿಟ್ಟು ಯಾಕಾಗಿ? ಬಿಜೆಪಿ ಮೈತ್ರಿಯ ಬಗ್ಗೆ ಅವರಿಗಿರುವಂಥ ಅಸಮಾಧಾನ, ಅತೃಪ್ತಿ ಯಾವ ವಿಚಾರಕ್ಕೆ ಸಂಬಂಧಿಸಿ ಒಂದೊಂದಾಗಿ ಡೀಟೇಲ್ ನೋಡೋಣ. ಮೊದಲನೇದಾಗಿ ಸೀಟು ಹಂಚಿಕೆಯ ವಿಚಾರದಲ್ಲಿ ಈವರೆಗೂ ಕೂಡ ಜಾತ್ಯತೀತ ಜನತಾದಳಕ್ಕೆ ಸ್ಪಷ್ಟತೆ ಸಿಕ್ಕಿಲ್ಲ. 3 ಅಂತ ಇವರು ಅನ್ಕೊಂಡಿದ್ದಾರೆ. ಬಿಜೆಪಿ ಹೇಳಿಲ್ಲ 3 ಕ್ಷೇತ್ರ ಅಂತ, ಮತ್ತು ಅದು ಅಧಿಕೃತವಾಗಿ ಬಿಜೆಪಿ ಅದನ್ನು ಪ್ರಕಟಿಸಿಯೂ ಇಲ್ಲ. ಕುಮಾರಸ್ವಾಮಿ ಅವರೇ ಹೇಳಿರೋದು ಮಂಡ್ಯ, ಹಾಸನ ಮತ್ತು ಕೋಲಾರ ಅಂತ ಅವರಾಗೆ ಅನ್ಕೊಂಡಿರೋದು. ಸೊ ಸ್ಪಷ್ಟತೆ ಇಲ್ಲ. ಸೊ ಇದು ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಮೊದಲ ಕಾರಣ. ಎರಡನೇದು ಯಾವುದು? ಮೊನ್ನೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಅನೌನ್ಸ್ ಮಾಡ್ತು. ಆದರೆ ಸೌಜನ್ಯಕ್ಕೂ ಕೂಡ ಜಾತ್ಯತೀತ ಜನತಾದಳದ ನಾಯಕರ ಬಳಿ ಮಾತನಾಡಲೇ ಇಲ್ಲ. 20 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಟಿಕೆಟ್ ಅನೌನ್ಸ್ ಆಯಿತು, ನಮ್ಮ ಅಭ್ಯರ್ಥಿ ಯಾರು ಅಂತ ಹೇಳಿದರು. ಮೊದಲಾದರೆ ಬೇರೆ ವಿಚಾರ. ಈಗ ಮೈತ್ರಿ ಇರೋದ್ರಿಂದ ಸೌಜನ್ಯಕ್ಕಾದರೂ ನಮ್ಮ ಜೊತೆಗೆ ಮಾತನಾಡಬೇಕಿತ್ತು ಅನ್ನೋದು JDSನ ಲೆಕ್ಕಾಚಾರ. ಈಗ ಮೈಸೂರಿನಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋದು ನಮ್ಮ ಗಮನದಲ್ಲೇ ಇರಲಿಲ್ಲ. ಏಕಪಕ್ಷೀಯವಾಗಿ ಬಿಜೆಪಿ ಅನೌನ್ಸ್ ಮಾಡ್ತು. ಮೈತ್ರಿ ಧರ್ಮ ಅಲ್ಲ ಇದು ಅನ್ನೋದು JDSನ ಲೆಕ್ಕ, ಅಥವಾ JDS ಹೇಳ್ತಾ ಇರೋದು. ಮೂರನೆಯದ್ದು, JDSನ ಸ್ಥಳೀಯ ನಾಯಕರಿಗೆ ಬಿಜೆಪಿ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಒಂದಿಷ್ಟು ಕ್ಷೇತ್ರದಲ್ಲಿ JDSನ ಕೆಲ ನಾಯಕರು ಪ್ರಭಾವಿಗಳಿದ್ದಾರೆ, ಪ್ರಬಲರಿದ್ದಾರೆ, ಒಂದಿಷ್ಟು ಪರ್ಸೆಂಟೇಜ್ ಓಟು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರೋರು, ಅಂಥವರನ್ನ ಮಾನ್ಯತೆಗೆ ತೆಗೆದುಕೊಳ್ತಾ ಇಲ್ಲ ಬಿಜೆಪಿ ಅಂತ JDS ಅಂದ್ಕೊಂಡಿದೆ. ಇನ್ನು 2 ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗಿಯಾದರು. ಒಂದು ಕಲಬುರಗಿಯ ಕಾರ್ಯಕ್ರಮ, ಮತ್ತೊಂದು ಶಿವಮೊಗ್ಗದ ಕಾರ್ಯಕ್ರಮ. ಕಲಬುರಗಿಯದ್ದಾದರೆ ಬೇರೆ ಲೆಕ್ಕ, ಅಲ್ಲಿ ದೊಡ್ಡ JDSನ ಬಲ ಇಲ್ಲದೇ ಇರಬಹುದು. ಶಿವಮೊಗ್ಗ ಭಾಗದಲ್ಲಿ ಒಂದು ಸ್ವಲ್ಪ ಬಲ ಇದೆ ಜಾತ್ಯತೀತ ಜನತಾದಳಕ್ಕೆ. ಒಬ್ಬರು ಶಾಸಕಿನೂ ಇದ್ದಾರೆ ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ. ಆದರೆ ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ JDSನ ಯಾವ ನಾಯಕರಿಗೂ ಕೂಡ ಆಹ್ವಾನ ಇರಲಿಲ್ಲ. JDSನ ನಾಯಕರು ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಯಾರೋ ಒಬ್ಬರು ಲೋಕಲ್ ಲೀಡರ್ ಒಬ್ಬರು ನಿನ್ನೆಯ ಕಾರ್ಯಕ್ರಮದಲ್ಲಿ ಇದ್ರೂ ಬಿಟ್ಟರೆ ಅಧಿಕೃತವಾದಂಥ ಆಹ್ವಾನ ಇರಲಿಲ್ಲ. ಇನ್ನು 5ನೇ ಕಾರಣ ಯಾವುದು ಕುಮಾರಸ್ವಾಮಿ ಅವರ ಸಿಟ್ಟಿಗೆ? ಮೈತ್ರಿ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಬಿಜೆಪಿ ಘಟಕ ಇದೆ, ಅಥವಾ ರಾಜ್ಯದ ಬಿಜೆಪಿ ನಾಯಕರಿದ್ದಾರೆ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ, ಅದೇನಿದ್ರೂ ಕೂಡ ದೆಹಲಿಯಲ್ಲಾಗಿರೋದು, ನಾವು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಣ, ಈ ಮನಸ್ಥಿತಿಯಲ್ಲಿ ರಾಜ್ಯದ ಬಿಜೆಪಿ ನಾಯಕರಿದ್ದಾರೆ. ಇದು JDSನ ಸಿಟ್ಟಿಗೆ ಅಥವಾ ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಕಾರಣ. ಇನ್ನೊಂದು ಅವರಿಗೆ ಅಸಮಾಧಾನಕ್ಕೆ ಕಾರಣ ಆಗಿರೋದು 2019ರಲ್ಲಿ 21-7, ಅಂದರೆ 21ರಲ್ಲಿ ಕಾಂಗ್ರೆಸ್ಸು, 7ರಲ್ಲಿ ಜಾತ್ಯತೀತ ಜನತಾದಳ ಸ್ಪರ್ಧೆ ಮಾಡಿತ್ತು. ಅಲ್ಲಿ ನಾಯಕರ ನಡುವೆ ಹೊಂದಾಣಿಕೆಯಾಗಿತ್ತು, ಕಾರ್ಯಕರ್ತರಿಗೆ ರೀಚ್ ಆಗಲಿಲ್ಲ. ಅದರ ಪರಿಣಾಮ ಏನಾಯಿತು ಅಂತಂದರೆ ದೇವೇಗೌಡರು ಸೋತರು ತುಮಕೂರಲ್ಲಿ, ನಿಖಿಲ್ ಸೋತರು ಮಂಡ್ಯದಲ್ಲಿ. ಅಂದರೆ ಆ 2 ಪಕ್ಷಗಳು ಒಂದಾಗದಂಥ ಪರಿಣಾಮ, ಆ ದುಸ್ವಪ್ನ ಇವತ್ತಿಗೂ ಕೂಡ ಕುಮಾರಸ್ವಾಮಿ ಅವರನ್ನು ಕಾಡ್ತಾ ಇದೆ. ಸೊ ಅದು ರಿಪೀಟ್ ಆಗಬಾರ್ದು, ಬಿಜೆಪಿ JDS ಮೈತ್ರಿಯಲ್ಲಿ ಅಂಥ ಸ್ಥಿತಿ ರಿಪೀಟ್ ಆಗಬಾರ್ದು ಅಂತ ಕುಮಾರಸ್ವಾಮಿ ಅವರು ಆ ಆತಂಕದಲ್ಲಿದ್ದಾರೆ. ಅದು ಕೂಡ ಅವರ ಸಿಟ್ಟಿಗೆ ಕಾರಣ. ಕುಮಾರಸ್ವಾಮಿ ಅವರ ಅಸಮಾಧಾನಕ್ಕೆ ಏನು ಕಾರಣ ಅನ್ನೋದನ್ನು ನೋಡಿದ್ರಿ. ಈ ಕಡೆ ರಾಜ್ಯ ಬಿಜೆಪಿ ಘಟಕ ಏನು ಮಾಡ್ತಿದೆ ಅನ್ನೋದು ಸಹಜ ಪ್ರಶ್ನೆ. ಆದರೆ ರಾಜ್ಯ ಬಿಜೆಪಿ ಘಟಕ ಅಥವಾ ರಾಜ್ಯದ ಬಿಜೆಪಿ ನಾಯಕರು ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಒಂದು ರೀತಿ ಮೌನದ ರೀತಿಯಲ್ಲಿ ಕಾಣ್ತಿದೆ ಈ ವಿಚಾರಕ್ಕೆ ಸಂಬಂಧಿಸಿ. ದಳಪತಿ ಗರಂ ಆದರೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಪ್ರಶ್ನೆ ಏನು ಕಾಡ್ತಿದೆ ಅಂತಂದರೆ, ಮೈತ್ರಿಗೆ ರಾಜ್ಯದ ಬಿಜೆಪಿ ನಾಯಕರು ಸಹಕಾರ ಕೊಡ್ತಿಲ್ವಾ ಅನ್ನೋ ಪ್ರಶ್ನೆ. ಯಾಕೆ ಅಂತಂದರೆ ಈ ಮೈತ್ರಿ ಆಗಿದ್ದು ದೆಹಲಿಯಲ್ಲಿ, ನರೇಂದ್ರ ಮೋದಿ ಅವರ ಮುಖಾಂತರ ಅಥವಾ ಅಮಿತ್ ಶಾ ಅವರ ಮುಖಾಂತರ ಮೈತ್ರಿ ಆಯಿತು. ಗೋವಾದ ಮುಖ್ಯಮಂತ್ರಿ ಅದರ ಸಾರಥ್ಯವನ್ನು ವಹಿಸಿದರು. ಕರ್ನಾಟಕದ ಯಾವ ಬಿಜೆಪಿ ನಾಯಕರನ್ನ ಕೂಡ ಈ ಮೈತ್ರಿಯ ಮಾತುಕತೆಯೊಳಗೆ ಇನ್ಕ್ಲೂಡ್ ಮಾಡಿಕೊಳ್ಳೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಏನಾದರೂ ರಾಜ್ಯದ ಬಿಜೆಪಿ ನಾಯಕರು ನಿರಾಸಕ್ತಿ ತೋರಿಸ್ತಾ ಇದ್ದಾರಾ? ಸೊ ಈ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಸಮಸ್ಯೆ ಅವರಾಗೆ ಮೈತ್ರಿ ಮಾಡಿಕೊಂಡಿರೋದು, ಹೈಕಮಾಂಡ್ ಜೊತೆ ಮಾತಾಡಿ ಆ ಸಮಸ್ಯೆಯನ್ನು ಅವರೇ ಬಗೆಹರಿಸಲಿ ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ಮನೋಭಾವದ ರೀತಿಯಲ್ಲಿ ಕಾಣ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಸಮಸ್ಯೆಯನ್ನು ಬಗೆಹರಿಸೋದಕ್ಕೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಹಿಂದೇಟು ಹಾಕ್ತಿದ್ದಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ ಅವರಿಂದ ಒಂದು ಪ್ರಾಬ್ಲಮ್ ಇದೆ, ಅವರಿಗೆ ಪ್ರಜ್ವಲ್ ಜೊತೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ. ಅದನ್ನು ಬಗೆಹರಿಸಬೇಕಾಗಿರೋದು ವಿಜಯೇಂದ್ರ. ಅದನ್ನು ಮೋದಿ ಬಳಿ ಕೊಂಡೊಯ್ಯೋದಕ್ಕಾಗತ್ತಾ ಅಥವಾ ಅಮಿತ್ ಶಾ ಬಳಿ ಕೊಂಡೊಯ್ಯೋದಕ್ಕಾಗತ್ತಾ?
ಈ ಚಿಕ್ಕ ಪುಟ್ಟ ವಿಷಯವನ್ನ ದೆಹಲಿಗೆ ತೆಗೆದುಕೊಂಡು ಹೋಗಬೇಕು, ಅಲ್ಲೇ ಸರಿಯಾಗಬೇಕು ಅಂತಾದ್ರೆ ರಾಜ್ಯ ಬಿಜೆಪಿ ನಾಯಕರು ಇರೋದಾದ್ರು ಯಾಕೆ? ಸೊ ಇದು ಬೇಸಿಕ್ ಆದಂಥ ಪ್ರಶ್ನೆ. ಪುಟ್ಟ ಪುಟ್ಟ ಸಮಸ್ಯೆಗಳು ಅದನ್ನು ಕೂಡ ಬಗೆಹರಿಸೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಕ್ಕೆ ಬರ್ತಾ ಇಲ್ಲ. JDS ಸ್ಥಳೀಯ ನಾಯಕರ ಅಭಿಪ್ರಾಯಕ್ಕೂ ಕೂಡ ಬಿಜೆಪಿ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಆದರೆ ಕೆಲವೊಂದು ಬಿಜೆಪಿ ನಾಯಕರು ಮಾತ್ರ JDS ಜೊತೆಗೆ ಉತ್ತಮ ಬಾಂಧವ್ಯ ಅಥವಾ ಸಂಬಂಧ ಹೊಂದಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳಬೇಕು, ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದ ಟಿಕೆಟ್ ಅವರಿಗೆ ಸಿಕ್ತು. ತಕ್ಷಣ ಅವ್ರು ಏನು ಮಾಡಿದ್ರು ಅಂತಂದ್ರೆ ಯಶವಂತಪುರದ ಜವರಾಯಿಗೌಡ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅವ್ರು JDS ಲೀಡರು. ಆದರೆ ಎಲ್ಲರೂ ಇದನ್ನು ಮಾಡ್ತಾ ಇಲ್ಲ. ಎಲ್ಲ ಬಿಜೆಪಿ ನಾಯಕರು ಅಥವಾ ಎಲ್ಲ ಬಿಜೆಪಿ ಅಭ್ಯರ್ಥಿಗಳು ಇದನ್ನು ಮಾಡ್ತಿಲ್ಲ. JDS ಅನ್ನ ಮಾನ್ಯತೆ ಅಥವಾ JDSಗೆ ಸಿಗಬೇಕಾದಂಥ ಆದ್ಯತೆಯನ್ನು ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಿಸಿ ಇವತ್ತು ವಿಜಯೇಂದ್ರ ಮಾತನಾಡಿದ್ದಾರೆ, ನೋಡೋಣ. ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ರಾತ್ರಿ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ. ಮಾನ್ಯ HD ಕುಮಾರಸ್ವಾಮಿ ಅವರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ. ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಸಹಜನ ಅದನ್ನ ನಾವು ವಿಜಯೇಂದ್ರ ಮಾತನಾಡಿದ್ದನ್ನು ನೋಡಿದ್ರಿ. ನಾನು ಕಾರ್ಯಕ್ರಮದ ಆರಂಭದಲ್ಲೇ ಒಂದು ಮಾತು ಹೇಳಿದೆ, ಯಾವುದೇ ಗೆಳೆತನದಲ್ಲಿ ಅಪನಂಬಿಕೆ ಪ್ರವೇಶ ಮಾಡಿದರೆ ಆ ಗೆಳೆತನ ಉಳಿಯೋದು ಅನುಮಾನ, ಆ ಗೆಳೆತನ ಸುದೀರ್ಘ ಅವಧಿಗೆ ಕಂಟಿನ್ಯೂ ಆಗೋದು ಅನುಮಾನ. ಸೊ ಇಲ್ಲೂ ಕೂಡ ಅಂಥದ್ದೇ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಈ ಮೈತ್ರಿ ಉಳಿಯತ್ತಾ? JDSನ ಅತೃಪ್ತಿಯ ಬೆನ್ನಿಗೆ ಮೈತ್ರಿಯ ಆಯುಷ್ಯದ ಬಗ್ಗೆ ಅಥವಾ ಈ ಮೈತ್ರಿಯ ವ್ಯಾಲಿಡಿಟಿ ಬಗ್ಗೆ ಪ್ರಶ್ನೆ ಮೂಡ್ತಾ ಇದೆ. ಮೈತ್ರಿ ಉಳಿಯತ್ತಾ? ಒಂದು ವೇಳೆ ಉಳಿದ್ರೆ ಎಷ್ಟು ದಿನ ಈ ಮೈತ್ರಿ ಉಳಿಯುತ್ತೆ? ಸೊ ಇದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಲೋಕಸಭೆಗೆ ಅಷ್ಟೇ ಸೀಮಿತವಾಗತ್ತೆ ಈ ದೋಸ್ತಿ ಕತೆ? ಸದ್ಯದ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಮೈತ್ರಿಯನ್ನು ಕಂಟಿನ್ಯೂ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ನಾಳೆ ದಿನ ಡಿವೋರ್ಸ್ ಆಗಿಬಿಟ್ರೆ ಅಥವಾ ಇಲ್ಲ ನಾವು ಬೇರೆ ನೀವು ಬೇರೆ ಅಂತ ಏನಾದರೂ ಆಗಿಬಿಟ್ರೆ ಹಾಗೆ ಜನರಿಗೆ ಮುಖ ತೋರಿಸೋದು ಕಷ್ಟ ಆಗುತ್ತೆ. ಸೊ ಆ ಅನಿವಾರ್ಯತೆಗೆ ಬಿದ್ದು ಮೈತ್ರಿ ಕಂಟಿನ್ಯೂ ಆಗಬಹುದು. ಮೈತ್ರಿ ಮುರಿದು ಬಿದ್ದರೆ ಎರಡೂ ಪಕ್ಷಗಳ ವಿಶ್ವಾಸಾರ್ಹತೆಗೆ ಧಕ್ಕೆ ಆಗುತ್ತೆ. ಆದರೆ ಮುಂದೆ ಲೋಕಸಭೆಯ ನಂತರ ಬರೋದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP. ಈ ಎಲೆಕ್ಷನ್ಗೆ ಸಂಬಂಧಿಸಿ ಮೈತ್ರಿ ಕಂಟಿನ್ಯೂ ಆಗೋದರ ಬಗ್ಗೆ ಬಹಳ ಅನುಮಾನ ಕಾಡ್ತಾ ಇದೆ. ಈಗಲೇ ಈ ರೀತಿ 5 ತಿಂಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಅಂತಾದರೆ ನಾಡು ಲೋಕಸಭಾ ಫಲಿತಾಂಶ ಬಂದು ಅಥವಾ ಆ ಫಲಿತಾಂಶ ಯಾರಿಗೆ ಪೂರಕವಾಗಿ ಬರುತ್ತೆ, ಯಾರಿಗೆ ಮಾರಕವಾಗಿ ಬರುತ್ತೆ ಗೊತ್ತಿಲ್ಲ. ಅದಾದ ನಂತರದ ಕತೆ ಏನು? ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP ಸೇರಿ ಕೆಲವು ಎಲೆಕ್ಷನ್ಗಳು ಬರೋದಕ್ಕಿದೆ. ಅಲ್ಲೂ ಮೈತ್ರಿ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ, ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಈ ಮೈತ್ರಿಯಲ್ಲಿ ಸೃಷ್ಟಿಯಾಗಿರುವಂಥ ಸಮಸ್ಯೆ ಕೆಲವರ ಸಂಭ್ರಮಕ್ಕೆ ಕಾರಣ ಆಗಿದೆ. BJP JDS ಮೈತ್ರಿಯಲ್ಲಿ ಸೃಷ್ಟಿಯಾಗಿರುವಂಥ ಒಂದಿಷ್ಟು ತಳಮಳ ಏನಿದೆ ಇದು ಕಾಂಗ್ರೆಸ್ ಪಾಲಿಗೆ ಸಂಭ್ರಮವನ್ನು ತರ್ತಾ ಇದೆ, ಅವರ ಸಂಭ್ರಮಕ್ಕೆ ಕಾರಣ ಇದೆ. ಕಮಲ ದಳ ಮೈತ್ರಿಯಲ್ಲಿ ತಳಮಳ ಸೃಷ್ಟಿಯಾಗಿದೆ, ಕಾಂಗ್ರೆಸ್ಸಿಗೆ ಅದು ಸಂಭ್ರಮದ ವಿಚಾರ. ಕಾರಣ ಇದೆ, ಒಂದು ವೇಳೆ ಇಲ್ಲಿ ಸುಮಧುರ ಮೈತ್ರಿ ಏನಾದರೂ ಆಗಿದ್ದಿದ್ರೆ ಅದು ಕಾಂಗ್ರೆಸ್ನ ಪಾಲಿಗೆ ಸಮಸ್ಯೆಯಾಗಿ ಕಾಡುವಂಥ ಎಲ್ಲ ಸಾಧ್ಯತೆಗಳಿತ್ತು. ಯಾಕೆ ಅಂತಂದರೆ ನಾವು 18 ಕ್ಷೇತ್ರಗಳು ಡೇಟಾ ತೆಗೆದು ನೋಡಿದರೆ ಅಲ್ಲಿ ಜಾತ್ಯತೀತ ಜನತಾದಳದ ಮತ ಮತ್ತು BJPಯ ಮತ ಒಂದಾದರೆ ಆ 18 ಕ್ಷೇತ್ರಗಳ ಆಸೆಯನ್ನು ಕಾಂಗ್ರೆಸ್ ಬಿಡೋದು ಕನ್ಫರ್ಮ್ ಇತ್ತು. ಯಾಕಂತಂದ್ರೆ ಆ 2 ಓಟುಗಳು ಒಂದಾಗಿದ್ದಿದ್ರೆ. ಬಟ್ ಈಗ ಆರಂಭದಲ್ಲೇ ವಿಘ್ನ ಕಾಣಿಸ್ತಾ ಇರೋದ್ರಿಂದ ಅಥವಾ ಮೈತ್ರಿಯಲ್ಲಿ ಸಮಸ್ಯೆ ಕಾಣ್ತಾ ಇರೋದ್ರಿಂದ ಕಾಂಗ್ರೆಸ್ ನಿರಾಳ ಆಗಿದೆ. ಇದೇ ಅಸ್ತ್ರವನ್ನು ಮುಂದಿಟ್ಟುಕೊಂಡು JDS ಕಾರ್ಯಕರ್ತರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಆಪರೇಷನ್ ಹಸ್ತಕ್ಕೂ ಕೂಡ ಚಾಲನೆಯನ್ನ ನೀಡಲಾಗ್ತಾ ಇದೆ. ಅಂದರೆ ಸ್ಥಳೀಯ ನಾಯಕರನ್ನ, ಕಾರ್ಯಕರ್ತರನ್ನ ಯಾವ ರೀತಿ ಇವರು ಕನ್ವಿನ್ಸ್ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತಂದರೆ, ನೋಡ್ರಿ ನಿಮ್ಮ ಪಾರ್ಟಿಗೆ ಸ್ಥಿರ ಇಲ್ಲ ಅಂದರೆ JDSನ ಕಾರ್ಯಕರ್ತರನ್ನ ಉದ್ದೇಶಿಸಿ ನಮ್ಮಲ್ಲಿಗೆ ಬನ್ನಿ, ನಮ್ಮಲ್ಲಿ ಅಧಿಕಾರ ಇದೆ, ಪಾರ್ಟಿ ಬೆಳೀತಾ ಇದೆ, ಅಲ್ಲಿ ಯಾಕೆ ಸುಮ್ಮನೆ ಸಫರ್ ಆಗ್ತೀರಿ, BJPಯವ್ರ ಜೊತೆ ಸೇರಿಕೊಂಡು ಇಲ್ಲಿಗೆ ಬನ್ನಿ ಅಂತ ಆಹ್ವಾನ ಕೊಡ್ತಾ ಇದ್ದಾರೆ. ಆ ರೀತಿಯ ಆಪರೇಷನ್ ಕೂಡ ನಡೀತಾ ಇದೆ. ಸೊ ಅಲ್ಲಿ ಹೊತ್ತಿಕೊಂಡಿರುವಂಥ ಬೆಂಕಿ ಇಲ್ಲಿ
ಸಂಭ್ರಮಕ್ಕೆ ಕಾರಣ ಆಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ, ನೋಡೋಣ. ಇದು ನಮಗೆ ಮೊದಲಿಂದನೇ ಇದು ಗೊತ್ತಿರೋ ವಿಚಾರನೇ. ನನಗೆ ಯಾವಾಗ ದೇವೇಗೌಡರು ಯಾಕೆ ಅವರ ಹಳ್ಳಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ JDS. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲಯನ್ಸ್ ಅಂದ್ಮೇಲೆ ಎಲ್ಲರೂ ಓಟ್ ಹಾಕ್ಲೇಬೇಕಾಗಿತ್ತು. ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ. ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ, ಸಿಟ್ಟಿಂಗ್ MP ಗಳಿದ್ದಾರೆ. ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ರು. ಅವರ ಸ್ಟ್ರೆಂತ್ ಅವ್ರಿಗೆ ಬೇಕಾಗಿತ್ತು. ಬಟ್ ಬಿಜೆಪಿ ಸ್ಟೈಲೇ ಅದು. ನೀವೇನು ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. ನಾನು ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮ್ಗೆ ಸರಿ ಇಲ್ಲ. ಜನತಾ ದಳವನ್ನ ಮುಗಿಸುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ, ಅದಂತೂ ಸ್ಪಷ್ಟ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ರೀಜನಲ್ ಪಾರ್ಟೀಸ್ ಅನ್ನ ಮುಗಿಸ್ಬೇಕು ಅಂತ ಬಿಜೆಪಿ ಅವ್ರದ್ದು ಇಡೀ ದೇಶದಲ್ಲಿ ಒಂದೇ ಪಕ್ಷ ಇರಬೇಕು ಅಂತ. ಕಾಂಗ್ರೆಸ್ನ ಮುಗಿಸ್ಬೇಕು ಅಂತ ಅದು ಬಿಡಿ, ನಾವು ಅವ್ರನ್ನ ವಿರೋಧಿಗಳು. ಇಡೀ ದೇಶದಲ್ಲಿ ಬೇರೆ ಯಾವ ಪಕ್ಷನೂ ಇರಬಾರ್ದು. ಸೊ ಅಂತದಿದ್ದಾಗ ಜನತಾ ದಳನ ಯಾಕೆ ಬಿಡ್ತಾರೆ ಅವರು? ಇವತ್ತು ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರಾಗ್ಲಿ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದ್ರು, ಅವ್ರನ್ನ ಸ್ಟೇಜ್ಗೂ ಕೂಡ ಕರೀಲಿಲ್ಲ, ವೇದಿಕೆಗೆ ಕೂಡ ಕರೆಸಲಿಲ್ಲ. ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಇದು ಯಾಕೋ ಬರೇ ಒನ್ ಸೈಡೆಡ್ ಪ್ರೀತಿ ಅನ್ಸುತ್ತೆ. ಇದು JDS ಅವರು ಬಿಜೆಪಿ ಅವರಿಗೆ ಪ್ರೀತಿ ಮಾಡ್ತಾ ಇದಾರೆ, ಅಲ್ಲಿಂದ ಏನು ಆಗ್ತಾ ಇಲ್ಲ. ಯಾಕಂದ್ರೆ ಇವಾಗ 2-3 ಸರಿ ಆಗ್ಲೇ ಬಂದು ಹೋಗಿದ್ದಾರೆ ಪ್ರಧಾನಮಂತ್ರಿಗಳು. ಎಲ್ಲೂ ಕೂಡ JDS ನಾಯಕರು ಕಾಣಿಸ್ಕೊಂಡಿಲ್ಲ. ಅದನ್ನು ಕೂಡ JDS ನಾಯಕರು ಹೊರ ಹಾಕಿದ್ದಾರೆ. JDS ಅವರ ಕುಟುಂಬದವರೇ ಇವತ್ತು ಬಿಜೆಪಿ ಟಿಕೆಟ್ ನಲ್ಲಿ ನಿಲ್ತಾ ಇದ್ದಾರೆ ಅಂದ್ರೆ ನಾಯಕತ್ವದ ಕೊರತೆ ಅಲ್ಲೂ ಇದೆ ಅಂತ ಅಲ್ವಾ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್, ಈಗ ಸಹಜವಾಗಿ ಹುಟ್ಟುಕೊಂಡಂತ ಗೆಳೆತನದ ಅದರ ವ್ಯಾಲಿಡಿಟಿ ಸುದೀರ್ಘವಾಗಿರುತ್ತೆ. ಅನಿವಾರ್ಯತೆಗೆ ಸೃಷ್ಟಿಯಾದಂಥ ಗೆಳೆತನದ ವ್ಯಾಲಿಡಿಟಿ ಕಡಿಮೆ. ಆ ಸ್ಥಿತಿನ ಇಲ್ಲಿ ಆಗ್ತಾ ಇರೋದು. ನೋಡಿ ರಕ್ಷಿತ್, ಎಲ್ಲಾ ರಾಜಕೀಯ ಮೈತ್ರಿ ಆಗುತ್ತಲ್ಲ, ಅಂದ್ರೆ ಅಲಯನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದೆಲ್ಲ ನೀವು ಹೇಳಿದ ಹಾಗೆ ತಾತ್ಕಾಲಿಕ ಮೈತ್ರಿನೇ ಅಂಡ್ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್. ಇದು ಈಗ JDS ಇದೇನು ಹೊಸದಲ್ಲ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಜೊತೆ ಅದು ಮೈತ್ರಿ ಮಾಡ್ಕೊಂಡಿತ್ತು. ಈ ಸಾರಿ ಅದು ತನ್ನ ಪಾರ್ಟ್ನರ್ ಅನ್ನ ಬದಲಾಯಿಸಿದೆ. ಆದ್ರೆ ಇದು ಈ ಅಲಯನ್ಸ್ ಅಂತ ಬಂದಾಗ, ಈ ಕೊಟ್ಟು ಕೊಡುವಂತ ವಿಚಾರ ಬಂದಾಗ, ಕೊಟ್ಟುಕೊಳ್ಳುವಂತ ಒಂದು ವಿಚಾರ, ಸೀಟ್ ಶೇರಿಂಗ್ ಅಂತ ಬಂದಾಗ, ಇದೆಲ್ಲ ಈ ತರದ್ದು ಒಂದು ತಿಕ್ಕಾಟಗಳು ಸಹಜ ಎಲ್ಲಾ ಕಡೆ. ಈಗ ನೋಡಿ, ಬಿಜೆಪಿನವರು BJD ಜೊತೆ ಅಂದ್ರೆ ಒಡಿಸ್ಸಾದಲ್ಲಿ ಮೈತ್ರಿ ಮಾಡ್ಕೋಬೇಕು ಅಂತ ಇದ್ದಾರೆ. ಅದಿನ್ನೂ ನಡೀತಾನೆ ಇದೆ. ಇದೆಲ್ಲ ಏನಂದ್ರೆ ಬಾರ್ಗೇನಿಂಗ್ ಅನ್ನೋದು ಕೊನೆವರೆಗೂ ನಡೆಯುತ್ತೆ. ಈಗ ಏನಾಗಿದೆ, ಯಾಕೆ ನಮ್ಗೆ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಮಟ್ಟಿಗೆ ಈ ಸೀಟ್ ಶೇರಿಂಗು ಮತ್ತೆ ಈ ಕ್ಯಾಂಡಿಡೇಟ್ ಇದೆಲ್ಲ ಸ್ವಲ್ಪ ನಮ್ಗೆ ಎಳೆದ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ, ನೀವೊಂದು ಗಮನಿಸ್ಬೇಕು. ಈಗ ಎಲೆಕ್ಷನ್ ಶೆಡ್ಯೂಲ್ ಅನೌನ್ಸ್ ಆಯ್ತಲ್ಲ ಶನಿವಾರ, ಅಲ್ಲಿ ನಮ್ಗೆ ಏನಂದ್ರೆ ಆ ಶೆಡ್ಯೂಲ್ ಇವಾಗ ಕರ್ನಾಟಕ 2 ಫೇಸ್ಗಳಲ್ಲಿ ಹೋಗುತ್ತೆ. ಮೊದಲನೇದಾಗಿ ದಕ್ಷಿಣ ಕರ್ನಾಟಕ ಏಪ್ರಿಲ್ 26 ಅಲ್ವಾ? ಆಮೇಲೆ ಇದು ಎರಡನೇ ಫೇಸ್ ನಲ್ಲಿ ಉತ್ತರ ಕರ್ನಾಟಕ ಮೇ 7ನೇ ತಾರೀಕು ಪೋಲಿಂಗ್ ಹೋಗುತ್ತೆ. ಸೊ ಹಾಗಾಗಿ ಟೈಮ್ ಸಿಕ್ಕಿದೆ ಈಗ ನಿಮ್ಗೆ ಏನಂತಂದ್ರೆ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡೋದಕ್ಕೆ. ಯಾಕಂದ್ರೆ ಮೊದಲನೇ ಹಂತದ ನಾಮಿನೇಷನ್ ಸ್ಟಾರ್ಟ್ ಆಗೋದು ಇದು ಮಾರ್ಚ್ 28ರಿಂದ, ಅಂದ್ರೆ ಏಪ್ರಿಲ್ 4ನೇ ತಾರೀಕು ನಿಮ್ಗೆ ನಾಮಿನೇಷನ್ ಫೈಲ್ ಮಾಡೋದು ಲಾಸ್ಟ್ ಡೇಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಟೈಮ್ ಸಿಕ್ಕಿದೆ. ಆಮೇಲೆ ಕೆಲವೊಂದು ಕ್ಷೇತ್ರಗಳು ಕೀ ಕ್ಷೇತ್ರಗಳಿರ್ತವೆ. ಕಾಂಗ್ರೆಸ್, ಬಿಜೆಪಿ, JDS ಯಾರನ್ನ ಹಾಕ್ತಾರೋ ನೋಡೋಣ ಅಂತ ಕಾಯುತ್ತೆ. ಬಿಜೆಪಿ ನವರು ಮತ್ತೆ JDS ಮೈತ್ರಿ ಈ ಕೆಲವು ಕೀ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಯಾರನ್ನ ಹಾಕತ್ತೆ ಅಂತ ನೋಡುತ್ತೆ. ಸೊ ಹೀಗಾಗಿ ಈ ತರದ್ದು ಒಂದು ಟೈಮು ಅನ್ನೋದು ತಗೊಳ್ಳುವಾಗ ಅದ್ರ ಜೊತೆಗೆ ಬಾರ್ಗೇನ್ ಕೂಡ ನಡೀತಾನೆ ಹೋಗುತ್ತೆ. ಸೊ ಇದನ್ನು ಅಷ್ಟು ಸ್ಮೂತ್ ಆಗಿ ಯಾವ ಮೈತ್ರಿಯ ಮಾತುಕತೆಯಲ್ಲೂ ನಡೆಯುವಂತದ್ದಲ್ಲ. ಅದೇ ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಒಂದೇನಂದ್ರೆ JDS ಸ್ವಲ್ಪ ಜಾಸ್ತಿ ಫ್ರಸ್ಟ್ರೇಟ್ ಆಗೋದಕ್ಕೆ ಕಾರಣ ಇದೆ.
ಅಂದ್ರೆ ಈ ಕುಮಾರಸ್ವಾಮಿ ಅವರು ನಿನ್ನೆ ಅಂತೂ ಹೆಚ್ಚು ಫ್ರಸ್ಟ್ರೇಟ್ ಆಗಿದ್ರು. ಯಾಕೆ ಅಂತಂದ್ರೆ ಅವರು ಈಗ ಕೇಳ್ತಾ ಇರೋದೇ 3 ಸೀಟು ಅಥವಾ 4 ಸೀಟು. ಅದನ್ನು ಕೂಡ ಕೊಡೋದಕ್ಕೆ ಅದು ಇನ್ನೂ ಕ್ಲಾರಿಟಿ ಕೊಡ್ತಾ ಇಲ್ಲ ಬಿಜೆಪಿ ಅವರು. ಇವಾಗ ನೋಡಿ, ಹಾಸನ್ನು, ಮಂಡ್ಯ, ಕೋಲಾರ ಮತ್ತೆ ತುಮಕೂರು ಕೇಳಿದ್ರು. ಚಿಕ್ಕಬಳ್ಳಾಪುರ ಬಿಜೆಪಿ ಅವರು ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ JDS ಅವರಿಗೆ ಅದರಲ್ಲಿ 2 ಮೈಂಡ್ಸ್ ಇದೆ. ಯಾಕೆಂದ್ರೆ ಅಕಸ್ಮಾತ್ ಚಿಕ್ಕಬಳ್ಳಾಪುರ ಬಂದ್ರು ಕೂಡ ಇವರಿಗೆ ಕ್ಯಾಂಡಿಡೇಟ್ ಅಂತ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ. ಅದಕ್ಕೆ ನಮ್ಮ ಇದು ಮಾಹಿತಿ ಏನು ಅಂತಂದ್ರೆ ಬಿಜೆಪಿ ಅವರು ನೀವೇ ನಿಂತ್ಕೊಳ್ಳಿದ್ದು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತ. ಆದ್ರೆ ಕುಮಾರಸ್ವಾಮಿ ಅವರಿಗೆ JDSಗೆ ಹೆಚ್ಚು ಇಂಟ್ರೆಸ್ಟ್ ಇರೋದು ಕೋಲಾರ. ಯಾಕಂದ್ರೆ ಕೋಲಾರ ಮತ್ತೆ ಅವ್ರು ಮುಂಚೆಯಿಂದನೂ ಆರ್ಗ್ಯೂ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಕೋಲಾರ ಮತ್ತು ತುಮಕೂರಿನಲ್ಲಿ, ಅಂದ್ರೆ 2023 ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಕ್ ಹೋದ್ರೆ ತುಂಬಾ ಹೆಚ್ಚಿನ ವೋಟ್ ಶೇರ್ ಬಂದಿದೆ ಅಂತ. ಒಂದು ರೀತಿಯಲ್ಲಿ ಇವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎಮರ್ಜ್ ಆಗಿದ್ದಾರೆ. ಅದಕ್ಕೋಸ್ಕರ ನಮಗೆ ಕೋಲಾರ ಕೊಡಿ. ಈಗ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ಇಲ್ಲ ಇದು ಅದು ಅಸೆಂಬ್ಲಿ ಎಲೆಕ್ಷನ್ಸ್ ಒಂದು ಆಯಾಮ ಆಯ್ತು, ಈಗ ಲೋಕಸಭಾ ಎಲೆಕ್ಷನ್ಸ್ ಅಂತ ಬಂದಾಗ ಅದು ನಮ್ಗೆ ಹೋಲ್ಡಿಂಗ್ ಸೀಟ್, ಅದು ನಾವ್ ಇಟ್ಕೊಂಡಿರೋ ಸೀಟ್, ಅದು ನಾವೇ ಇಟ್ಕೊಳ್ತೀವಿ ಅಂತ ಇದು ನಡೀತಾ ಇದೆ. ಇವನ್ ಸ್ವಲ್ಪ ಏನಂತಂದ್ರೆ ಮಂಡ್ಯ ಬಗ್ಗೆನೂ ಕೂಡ ತಿಕ್ಕಾಟ ನಡೀತಾ ಇದೆ. ಅದು ಏನು ಅಂತ ನಿಮ್ಗೆ ಗೊತ್ತೇ, ಸುಮಲತಾ ಅವ್ರು ಕೇಳ್ತಾ ಇದ್ದಾರೆ. ಆಮೇಲೆ ಸುಮಲತಾ ಅವ್ರ ಬಗ್ಗೆ ಇದು ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಬಟ್ ಅಲ್ಲಿ ಏನಂತಂದ್ರೆ ಅವರ ಇದು ಗ್ರೌಂಡ್ ರಿಪೋರ್ಟ್ಸ್ ಅಷ್ಟು ಫೇವರಬಲ್ ಆಗಿಲ್ಲ ಅಂತ ಇದೆ. ಹಾಗಾಗಿ ಅದು JDS ಬರೋ ಸಾಧ್ಯತೆ ಇದೆ. ಈಗ ಕ್ಲಾರಿಟಿ ಇರೋದು ಹಾಸನ್ ಒಂದೇನೆ. ಹಾಸನಲ್ಲೂ ಕೂಡ ಏನಾಗಿದೆ, ಒಂದು ರಿಪೋರ್ಟ್ ಏನಿದೆ ಅಂತಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರು ಸಿಟ್ಟಿಂಗ್ MP, ಅವ್ರದ್ದು ಪ್ರಾಸ್ಪೆಕ್ಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅನ್ನೋದು ಕೂಡ ಬರ್ತಾ ಇದೆ. ಸೊ ಈಗೆಲ್ಲ ಇರೋದ್ರಿಂದ ಯಾವುದು ಕೂಡ ಅಂದ್ರೆ ಮೊದಲನೇ ಲಿಸ್ಟ್ ಅಲ್ಲಿ ಬಿಜೆಪಿಯ ಮೊದಲನೇ ಲಿಸ್ಟ್ 20 ಕ್ಯಾಂಡಿಡೇಟ್ಗಳದ್ದು ಏನಿತ್ತು ಅದರಲ್ಲಿ JDSಗೆ ಯಾವ ಸೀಟ್ ಹೋಗುತ್ತೆ, ಅಲ್ಲಿ JDS ನ ಕ್ಯಾಂಡಿಡೇಟ್ ಯಾರು ಅನ್ನೋದು ಅಲ್ಲಿ ಪ್ರಕಟ ಆಗ್ಲಿಲ್ಲ. ಅಟ್ ದಿ ಸೇಮ್ ಟೈಮ್ ಇದು ಕುಮಾರಸ್ವಾಮಿ ಅವರಿಗೆ ಕೋಲಾರದು ಹೆಚ್ಚು ಕೀನ್ ಆಗಿದ್ದಾರೆ. ಆದ್ರೆ ಅದು ಬಿಜೆಪಿ ಅವರಿಂದ ಹೆಚ್ಚು ಅಂದ್ರೆ ಕ್ಲಿಯರ್ ಆದಂತ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ವಾಸ್ ಫ್ರಸ್ಟ್ರೇಟೆಡ್. ಅವ್ರೇನ್ ಹೇಳಿದ್ರು, ಏನು 2 ಸೀಟಿಗೋಸ್ಕರ ಇಷ್ಟೆಲ್ಲ ಗಲಾಟೆ ಮಾಡ್ಬೇಕಂತ ನೆನ್ನೆ ಹೇಳಿದ್ರು. ಆ ಫ್ರಸ್ಟ್ರೇಷನ್ ಇವತ್ತು ಕಂಟಿನ್ಯೂ ಆಗಿದೆ. ಆದ್ರೆ ಅದನ್ನ ನೇರವಾಗಿ ಅದನ್ನ ವೆಂಟ್ ಔಟ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಅವರು DK ಶಿವಕುಮಾರ್ ಅವ್ರ ಕಡೆಗೆ, ಕಾಂಗ್ರೆಸ್ ಅವ್ರ ಕಡೆಗೆ ತಿರುಗಿಸಿದ್ರು. ಇವತ್ತು ಅವರ ವಾಗ್ದಾಳಿ ಮತ್ತೆ ಅವರ ಅಟ್ಯಾಕ್ ಎಲ್ಲ ಗುರಿ ಬಿಜೆಪಿ ಅವರಿಗೆ, ಸಾರಿ DK ಶಿವಕುಮಾರ್ ಮತ್ತೆ ಪರ್ಟಿಕ್ಯುಲರ್ ಆಗಿ DK ಶಿವಕುಮಾರ್, ಇನ್ ಜನರಲ್ ಕಾಂಗ್ರೆಸ್ ಇತ್ತು. ನಾವಲ್ಲಿ ಬಿಜೆಪಿಯನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅವ್ರು DK ಶಿವಕುಮಾರ್ನ ಬೈತಾ ಇದ್ದಾರೆ ಅಂದ್ರೆ ಇಲ್ಲಿ ಇದು ಬಿಜೆಪಿ ನಾಯಕರು ಅಂತ ಇಟ್ಕೊಂಡ್ರೆ ಅಲ್ಲಿ ಸರಿ ಹೋಗುತ್ತೆ. ಇಲ್ದೆ ಹೋದ್ರೆ ಏನಾಗುತ್ತೆ, ಅದು ಸ್ಟ್ರಾಟಜಿಕ್ ಮೂವ್. ಅದು ಈಗಲೇ ಅವರು ಇದು ಏಕಾಏಕಿ ಬಿಜೆಪಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲ. ಅವ್ರು ಏನಿದೆ ಅಂದ್ರೆ ಇನ್ನೂ ಸ್ವಲ್ಪ ಸಂಧಾನ ಆಗ್ಬಹುದು, ಇನ್ನೂ ಮಾತುಕತೆ ನಡೀತಾ ಇದೆ, ಪೂರ್ತಿಯಾಗಿ ಮುರಿದೋಗ್ಬಿಡ್ಲಿಲ್ಲ. ಅದಾದ್ರೆ ಆಯ್ತು. ಇಲ್ದೆ ಹೋದ್ರೆ ಏನಾಗುತ್ತೆ, ಅವ್ರದ್ದು ನಿಜವಾದಂತಹ ಮಾತುಕತೆಗಳು ಇನ್ನು ಮುಂದಿನ ದಿನಗಳಿಗೆ ಬರುತ್ತೆ. ಆದ್ರೆ ಒಂದು ಸಮಸ್ಯೆ ಏನಾಗಿದೆ JDSಗೆ ಅಂದ್ರೆ ಅವ್ರು ಸ್ವಲ್ಪ ಮಟ್ಟಿಗೆ ಲೇಟ್ ಆಗಿದೆ, ಟೂ ಲೇಟ್ ಅಂತ ಅನ್ಸುತ್ತೆ. ಈಗ ಮುಂದಿನ ಹೆಜ್ಜೆಗಳನ್ನ ಇಡೋದಕ್ಕೆ ಇವಾಗ ಎಲೆಕ್ಷನ್ಸ್ ಅನೌನ್ಸ್ ಆಗೋಯ್ತು, ಇನ್ನೇನು ನಾಮಿನೇಷನ್ ಫೈಲ್ ಆಗುವಂತ ಸಮಯ ಬಂದ್ಬಿಡ್ತು. ಈಗ ಅವ್ರೇನಾದ್ರೂ ಮೈತ್ರಿಯಿಂದ ಹಿಂದೆ ಸರಿದ್ರೆ ಅದೊಂದ್ ರೀತಿ ನೆಗೆಟಿವ್ ಆಗುತ್ತೆ, ಬಿಜೆಪಿಗೂ ಕೂಡ ಏಟ್ ಬಿದ್ದಂಗೆ ಏನಾದ್ರು. ಆದ್ರೆ ಅದನ್ನ ಮಾಡೋ ಸ್ಥಿತಿನಲ್ಲಿ JDSನವ್ರು ಇರ್ತಾರಾ ಅನ್ನೋದು ಪ್ರಶ್ನೆ. ಯಾಕೆಂತಂದ್ರೆ ಒಂದ್ ವೇಳೆ ಆಯ್ತು ನಿಮ್ಗೆ ಕೋಲಾರ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಅಂತ, ಅವಾಗ JDS ಮೂವ್ ಏನಿರುತ್ತೆ, ಅವ್ರಿಬ್ರು ಈಗ ಹಾಸನ್ನು ಮತ್ತೆ ಮಂಡ್ಯ 2ಕ್ಕೆ ಅವರು ತೃಪ್ತಿ ಪಟ್ಕೊಳ್ಬೇಕಾಗತ್ತಾ, ಅಥವಾ ಆ ಒಂದ್ ರೀತಿಯಲ್ಲಿ ಅವಮಾನ ಅಂತ ತಿಳ್ಕೊಂಡು ಅದನ್ನ ಆಚೆ ಅಂದ್ರೆ ಮೈತ್ರಿಯನ್ನ ಬ್ರೇಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಅವ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಿದ್ದು JDS ಅವರ ಒಂದು ಅಳಲು ಕೂಡ ಏನು ಅಂತಂದ್ರೆ, ಈಗ ಮೋದಿ ಅವರು ಬರ್ತಾರೆ, 2 ರ್ಯಾಲಿ ಆಯ್ತು, ಅದ್ರ ಬಗ್ಗೆ JDS ಅವರಿಗೆ ಒಂದು ವರ್ತಮಾನನೂ ಇಲ್ಲ. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಕರೆದು ಒಂದೇನಾದ್ರು JDS ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಡಯಾಸ್ ಅನ್ನ ಶೇರ್ ಮಾಡಬಹುದಾಗಿತ್ತು. ಅಂದ್ರೆ ದಟ್ ಈಸ್ ಆಪ್ಟಿಕ್ಸ್. ಇದೇ ತಪ್ಪನ್ನೇ ಕಾಂಗ್ರೆಸ್ನವರು ಮಧ್ಯಪ್ರದೇಶಲ್ಲಿ ಮಾಡಿದ್ರು. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು, ಇದು ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತೆ ಇವ್ರನ್ನ, ಆಮ್ ಆದ್ಮಿ ಪಾರ್ಟಿ ಬಂದು ರಾಜಸ್ಥಾನ ಮತ್ತೆ ಸಮಾಜವಾದಿ ಪಾರ್ಟಿ ಮಧ್ಯಪ್ರದೇಶದಲ್ಲಿ ಅವ್ರದ್ದೊಂದು 4 ಸೀಟ್ ಇತ್ತು. ಅವ್ರು ಕೇಳ್ತಾ ಇದ್ರು ನಾವು ಮೈತ್ರಿ ಮಾಡ್ಕೊಳ್ಳೋಣ, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ. ಆದ್ರೆ ಅವ್ರು ಕಾಂಗ್ರೆಸ್ನವ್ರು ಸ್ನಬ್ ಮಾಡಿದ್ರು. ಅದೇ ತರ ಇಲ್ಲಿ JDS ಅವರು ಅದು ಬಿಜೆಪಿನವರು ಯಾಕೆ ಅವ್ರು ಆತರ ಮಾಡ್ತಾ ಇದಾರೆ ಗೊತ್ತಿಲ್ಲ. JDS ಅವರ ಮಿತ್ರ ಪಕ್ಷ ಆಗಿದ್ರು ಕೂಡ ಈಗ ಇನ್ನೊಂದು ಇಲ್ಲಿ ರಾಜ್ಯ ಬಿಜೆಪಿ ಘಟಕದ್ದು ನನಗೊಂದು ಪ್ರಶ್ನೆ ಕಾಡ್ತಾ ಇರೋದು, ಸಣ್ಣ ಸಣ್ಣ ಸಮಸ್ಯೆಗಳನ್ನ ಇಲ್ಲೇ ಬಗೆಹರಿಸಿಕೊಳ್ಳಬಹುದು, ಅದಕ್ಕೂ ಕೂಡ ದಿಲ್ಲಿ ಕಡೆಗೆ ನೋಡ್ತಾ ಇದ್ದಾರಾ ಅಂತ. ಯಾಕಂತಂದ್ರೆ ಈಗ ಹಾಸನದಲ್ಲಿ ಒಂದು ಪ್ರಾಬ್ಲಮ್ ಇದೆ, ಪ್ರೀತಮ್ ಗೌಡ ಪ್ರಚಾರಕ್ಕೆ ಹೋಗಲ್ಲ ಅಂತ, ಅದನ್ನು ವಿಜಯೇಂದ್ರನೇ ಕ್ಲಿಯರ್ ಮಾಡಬಹುದು. ಅದಕ್ಕೂ ಕೂಡ ದೆಹಲಿಯವರು ಮಾಡ್ತಾರೆ ಅಂತ ಅನ್ಕೊಳ್ಳೋದು ಪ್ರಾಬ್ಲಮ್ಮೇ ಅಲ್ವಾ 2 ಕಡೆಗೂ ಕೂಡ?
ಇಲ್ಲಿ 2-3 ರಕ್ಷಿತ್. ಒಂದು, ಇಲ್ಲಿ ಅಲಯನ್ಸ್ ಅಂತ ವಿಚಾರ ಬಂದಾಗ ಈ ಅಲಯನ್ಸ್ಗೆ ಹಾಸನ್ ಮತ್ತು ಮಂಡ್ಯದಲ್ಲಿ ಸಮಸ್ಯೆ ಇದೆ. ಇದು ಆಬ್ವಿಯಸ್. ಯಾಕೆಂದ್ರೆ ಪ್ರೀತಮ್ ಗೌಡ ನೀವು ಹೇಳಿದ್ರಲ್ಲ, ಇವರೆಲ್ಲ ಏನಂತ JDS ಜೊತೆ ಬಿಟ್ಟರ್ ಆಗಿ ಬಹಳ ಅತ್ಯಂತ ಮುಷ್ಟಾಮುಷ್ಟಿ ಮಾಡಿಕೊಂಡು ಅದು ಹೋರಾಡ್ಕೊಂಡು ಬಂದಿರುವಂತವ್ರು. ಅವ್ರು ಇವಾಗ ಅವ್ರ ಜೊತೆ ಸೇರ್ಕೊಂಡ್ರೆ ಅವ್ರು ಹೇಗಂತಂದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಸಂಚಕಾರ ಬರುತ್ತೆ ಏನೋ ಅಂತ. ಈಗ ಪ್ರಜ್ವಲ್ ರೇವಣ್ಣ ಅವರ ವಿರೋಧ ಪಾಲಿಟಿಕ್ಸ್ ಅವರ ಸ್ಟ್ರೆಂತ್. ಪ್ರೀತಮ್ ಗೌಡ ಮತ್ತೆ ಬೇಲೂರ್ನ ಸುರೇಶ್ ಮತ್ತೆ ಸಕಲೇಶ್ಪುರದ ಸಿಮೆಂಟ್ ಮಂಜು ಅವರಿಗೆಲ್ಲ ಈಗ ನೀವು ಸೇರ್ಬಿಡಿ ಅಂತಂದ್ರೆ ಏನಾಗುತ್ತೆ, ಅವರ ಸ್ಟಾಕ್ ಕಮ್ಮಿ ಆಗುತ್ತೆ. ದಟ್ ಈಸ್ ದೇರ್ ಪ್ರಾಬ್ಲಮ್. ಆದ್ರೆ ಮೇಲ್ಗಡೆ ನಾಯಕರು ಕೈ ಜೋಡಿಸ್ಬಿಡ್ತಾರೆ, ಕೆಳಗಡೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಜೆಲ್ ಆಗೋದಿಲ್ಲ. ಮಂಡ್ಯದಲ್ಲೂ ಹಾಗೆ ಆಗಿದೆ. ಆದ್ರೆ ಇಂಥವೆಲ್ಲ ಏನಂತಂದ್ರೆ ಇದು ಯಾವುದೇ ಎಲೆಕ್ಷನ್ ಸಮಯದಲ್ಲಿ ಅಲಯನ್ಸ್ ಅಲ್ಲಿ ಆಗುವಂತದ್ದೇ. ಇದು ಏನಂತಂದ್ರೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ಬಿಜೆಪಿನಲ್ಲಿ ಈ ಲೋಕಲ್ ಇದರಲ್ಲಿ ಅಷ್ಟು ಪವರ್ಸ್ ಕೊಟ್ಟಂಗಿಲ್ಲ. ಎಲ್ಲವನ್ನೂ ಮೇಲ್ಗಡೆ ಡಿಸೈಡ್ ಮಾಡೋದ್ರಿಂದ ಇವ್ರಿಗೂ ಲೋಕಲ್ ಲೀಡರ್ಸ್ಗೂ ಕೂಡ ಒಂದು ಈಸಿ ಇದು ಡೆಲ್ಲಿ ಕಡೆ ಬಟ್ಟು ಮಾಡಿ ತೋರಿಸ್ಬಿಟ್ರೆ ಇವರು ನೇರ. ಸೊ ಆ ತರದಿದೆ. ಈಶ್ವರಪ್ಪ ಅವ್ರದ್ದು. ಎಸ್ ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.